ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು 2 ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಜಾಬ್ನ ಹೆಂಗೆ ಅಪ್ಲೈ ಮಾಡೋದು ಮತ್ತು ಏನೇನು ರಿಕ್ವೈರ್ಮೆಂಟು ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಏನೇನು ಸ್ಕಿಲ್ಸ್ ಬೇಕು ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಅಂತ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ, ಮತ್ತು ಏನಾದರೂ ಡೌಟ್ ಬಂದರೆ ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ತುಂಬ ಜನ ಕಮೆಂಟಲ್ಲಿ ಕೇಳ್ತಿರ್ತೀರಾ ಇದು ಫುಲ್ ಟೈಮಾ, ಏನು ಎಜುಕೇಷನ್ ಕ್ವಾಲಿಫಿಕೇಷನು ಅಂತೆಲ್ಲ. ನಾನು ವಿಡಿಯೋದಲ್ಲೇ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಏನೇನು ಕ್ವಾಲಿಫಿಕೇಷನ್ ಬೇಕು, ಏನೇನು ಸ್ಕಿಲ್ಸ್ ಬೇಕು, ಯಾವ ಥರ ಅಪ್ಲೈ ಮಾಡಬೇಕು ಅಂತೆಲ್ಲ. ಪ್ಲೀಸ್ ವಿಡಿಯೋನ ನೋಡಿ, ಎಲ್ಲರೂ ವಿಡಿಯೋ ನೋಡ್ಬಿಟ್ಟು ಅಪ್ಲೈ ಮಾಡಿ. ಯಾಕೆಂದರೆ ನಾನು 3 ಡೇಸ್ 4 ಡೇಸ್ ಬ್ಯಾಕ್ ಹಾಕಿರೋದನ್ನ ಕೇಳಿದ್ರೆ ನನಗೂ ಮರ್ತೋಗಿರುತ್ತೆ. ಸೊ ಅದಕ್ಕೆ ಎಲ್ಲ ವಿಡಿಯೋನ ನೋಡಿ ಮತ್ತು ಅಪ್ಲೈ ಮಾಡಿ ಜಾಬ್ಗೆ. ಮತ್ತು ನೀವೇನಾದರೂ ನಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡಿಲ್ಲ ಅಂತಂದರೆ ಹೆಂಗೆ ಜಾಬ್ ತೊಗೊಳೋದು 2025 ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಒಂದ್ಸಲ ನೋಡಿ ಮತ್ತು ಏನೇನು ಚೇಂಜಸ್ ಬೇಕು ನಿಮ್ಮ ರೆಸ್ಯೂಮೆಗೆ ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಎಲ್ಲ ನೋಡಿಕೊಂಡು ವಿಡಿಯೋನ ಜಾಬ್ ತೊಗೊಳ್ಳಿ ಅಂತ ಹೇಳ್ತಾ ಈಗ ಮುಂದೆ ಹೋಗೋಣ ವಿಡಿಯೋದಲ್ಲಿ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಟ್ವಿನ್ ಹೆಲ್ತ್ ಇಂಡಿಯಾ ಅಂತ. ಇದು ಇಂಡಿಯನ್ ಕಂಪ್ನಿನೇ. ಇದು ಹೆಡ್ ಲೊಕೇಶನ್ ಇರೋದು ಬ್ಯಾಂಗ್ಳೂರಲ್ಲಿ, ಬಟ್ ಇವರು ಹೈಯರ್ ಮಾಡ್ತಿರೋದು ಫುಲ್ಲು ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಟ್ವಿನ್ ಹೆಲ್ತ್ ಅವ್ರ ಬಗ್ಗೆ ಹೇಳಿದ್ದಾರೆ ಏನೋ ಕಂಪ್ನಿ ಅಂತ. ಅಟ್ ಟ್ವಿನ್ ಹೆಲ್ತ್ ವಿ ಎಂಪವರ್ ಪೀಪಲ್ ಟು ರಿವರ್ಸ್ ಪ್ರಿವೆಂಟ್ ಆ್ಯಂಡ್ ಇಂಪ್ರೂವ್ ಕೋರ್ನೇಟ್ ಇದು ಮೆಟಬಲಿಟಿಸ್ಟಿಕ್ ಡಯಾಬಿಟಿಸ್, ಅಂದರೆ ಡಯಾಬಿಟಿಸ್ ಪೇಷಂಟ್ಗಳಿಗೆ ಇದು ಮೇನು ಕಂಪ್ನಿ ಇರೋದು. ಸೊ ಅದನ್ನ ಅವಾಯ್ಡ್ ಮಾಡೋದು ಮತ್ತು ಬರ್ದೇ ಇರೋಂಗೆ ಪ್ರಿವೆಂಟ್ ಮಾಡೋದೇ ಇವರು ಏಮಂತೆ. ಏನೋ ಟ್ವಿನ್ ಹೆಲ್ತ್ ಇನ್ವೆಂಟೆಡ್ ದ ಹೋಲ್ ಬಾಡಿ ಡಿಜಿಟಲ್ ಟ್ವಿನ್, ಎ ಡೈನಮಿಕ್ ರೆಪ್ರೆಸೆಂಟೇಷನ್ ಆಫ್ ಈಚ್ ಇಂಡಿವಿಜುವಲ್ ಯೂನಿಕ್ ಮೆಟಬಾಲಿಸಮ್ built from thousands of data points collected daily via non-invasive sensor and self-reported preference. ಅಂದರೆ ಇವರು ಏನು ಮಾಡ್ತಾರೆ ಅಂತ ಅಂದರೆ, ಸೊ ಇಮಿಡಿಯೇಟಾಗಿ ಕಂಡಿಡ್ಕೋಬೋದು. ಯಾವ ಥರ ಅಂತ ಅಂದರೆ, ಈಗ ಎಷ್ಟೊಂದು ಡಿಜಿಟಲ್ ಡೇಟಾ ಇರುತ್ತೆ, ಯಾವ ಸಿಮ್ಟಮ್ಸ್ ಬರುತ್ತೆ, ಯಾವ ಏಜಲ್ಲಿ ಬರುತ್ತೆ, ಅವ್ರಿಗೆ ಬಿಫೋರ್ ಅವ್ರ ಫ್ಯಾಮಿಲಿಲಿ ಏನಾದರೂ ಪ್ರಾಬ್ಲಮ್ ಇದೆನಾ, ಈ ಎಲ್ಲ ಡೇಟಾನು ಕಲೆಕ್ಟ್ ಮಾಡಿಕೊಂಡು ಇವ್ರೊಂದು ಸೊಲ್ಯೂಷನ್ ಕೊಟ್ಟಿರ್ತಾರೆ. ಮತ್ತು ಏನು ಡಾಕ್ಟರ್ಸ್ಗಳಿಗೆ ಹೋದಾಗ ಆ ಡೇಟಾನು ಕಲೆಕ್ಟ್ ಎಲ್ಲ ಮಾಡಿಕೊಂಡು ಇವ್ರದ್ದೇ ಒಂದು ಪ್ಲ್ಯಾಟ್ಫಾರ್ಮ್ ಮತ್ತು ಒಂದು ಡಿಜಿಟಲ್ ದ ಹೋಲ್ ಬಾಡಿ ಡಿಜಿಟಲ್ ಟ್ವಿನ್ ಅನ್ನೋದನ್ನ ಪ್ಲ್ಯಾಟ್ಫಾರ್ಮ್ನ ಕಂಡಿಡ್ತಿರ್ತಾರೆ. ಇದು ಇವ್ರದ್ದು ಏಮು. ಅಂದರೆ ಡಯಾಬಿಟಿಸ್ ಫ್ರೀ ಕಂಟ್ರಿ ಮಾಡೋದು ಇವ್ರ ಏಮ್ ಅಂತೆ. ದ ಹೋಲ್ ಬಾಡಿ ಡಿಜಿಟಲ್ ಟ್ವಿನ್ ವಾಸ್ ಎಂಪವರಿಂಗ್ ಫಿಸಿಷಿಯನ್ ಆ್ಯಂಡ್ ಪೇಷಂಟ್ ಟು ಮೇಕ್ ಅ ಪರ್ಸ್ನಲೈಸ್ ಡೇಟಾ ಡ್ರಿವನ್ ಡಿಸಿಷನ್. ಅಂದರೆ ಇದು ಇಬ್ರಿಗೂ ಯೂಸ್ ಆಗಬೇಕು, ಪೇಷಂಟ್ಗೂ ಯೂಸ್ ಆಗಬೇಕು ಮತ್ತು ಫಿಸಿಷಿಯನ್ ಇರ್ತಾರೆ, ಡಾಕ್ಟರ್ಸ್ಗಳು ಇರ್ತಾರಲ್ಲ ಅವ್ರಿಗೂ ಬೇಗ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗಬೇಕು ಅನ್ನೋದು ಇವ್ರದ್ದು ಏಮ್ ಅಂತ ಹೇಳಿದ್ದಾರೆ. ಇಲ್ಲಿ ವರ್ಕ್ ಮಾಡೋದ್ರಿಂದ ಏನು ಸಿಗುತ್ತೆ ಅಂತ ಅಂದರೆ, ಅವರ್ ಟೀಮ್ ಇಸ್ ಪ್ಯಾಷನೇಟ್, ಟ್ಯಾಲೆಂಟೆಡ್ ಆ್ಯಂಡ್ ಡ್ರಿವನ್ ಬೈ ಅವರ್ ಪರ್ಪಸ್ ಟು ಇಂಪ್ರೂವ್ ದ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಫ್ ಅವರ್ ಮೆಂಬರ್ಸ್. ಅಂದರೆ ಹೆಲ್ತ್ ಮತ್ತು ಹ್ಯಾಪಿನೆಸ್ ಅಂದರೆ ಟೀಮ್ ಮೆಂಬರ್ಸ್ನ ಇಂಪ್ರೂವ್ ಮಾಡೋಕ್ಕೆ ನೋಡ್ತಾರಂತೆ. ಮತ್ತು ಅವರ್ ಕಲ್ಚರ್ ಎಂಪವರ್ಸ್ ಈಚ್ ಟ್ವಿನ್ ಟು ಡೂ ವಾಟ್ ನೀಡ್ ಟು ಕ್ರಿಯೇಟ್ ಇಂಪ್ಯಾಕ್ಟ್ ಆಫ್ ಅವರ್ ಮೆಂಬರ್ಸ್. ಅಂದರೆ ಹೆಲ್ತೇ ಇಂಪಾರ್ಟೆಂಟು, ಹೆಲ್ತ್ ಇಸ್ ವೆಲ್ತ್ ಅಂತ ಗಾಂಧೀಜಿ ಹೇಳ್ದಂಗೆ ಇವರು ಅದೇ ಥೀಮ್ ಇಟ್ಕೊಂಡು ಮಾಡ್ತಿದ್ದಾರಂತೆ. ಸೊ ಇವರು ಅವಾರ್ಡ್ ತೊಗೊಂಡಿದ್ದಾರೆ ಅಂತೆ, ಬೆಸ್ಟ್ ಕಂಪ್ನಿ ಟು ವರ್ಕ್ ಅಂತ 2022 ಮತ್ತು US ಇವ್ರದ್ದು ಯಾವ್ಯಾವ ಕಂಟ್ರಿಲಿದೆ ಅಂದರೆ ಸೋಫಿನಿಯಾ, US ಮತ್ತು ಆಲ್ ಓವರ್ ಒಂದು 50 ಕಂಟ್ರೀಸಲ್ಲಿ ಇವರು ಆಪ್ರೇಟ್ ಮಾಡ್ತಿದ್ದಾರಂತೆ. ವಿ ಹ್ಯಾವ್ ಅನೌನ್ಸ್ಡ್ ಬೋರ್ಡ್ ಆ್ಯಂಡ್ ಗ್ರೋಯಿಂಗ್ ಪಾರ್ಟ್ನರ್ಶಿಪ್ ವಿತ್ ದ ಪ್ರೀಮಿಯರ್ ಎಂಪ್ಲಾಯರ್ಸ್ ಸಚ್ ಆಸ್ ಬ್ಲ್ಯಾಕ್ ಸ್ಟೋನ್ ಆ್ಯಂಡ್ ಆತ್ವೆ. ಅಂದರೆ ಈ ಕಂಪ್ನಿಯವ್ರ ಜೊತೆ ಇವಾಗ ಪಾರ್ಟ್ನರ್ಶಿಪ್ ಕೂಡ ಹೊಂದಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಇದು ರಿಕ್ವೈರ್ಮೆಂಟ್ ಏನು ನೋಡ್ಕೊಂಬರೋಣ ಈ ಜಾಬಲ್ಲಿ. ಎಕ್ಸೈಟೆಡ್ ಟು ಜಾಯ್ನ್ ಅಸ್ ಆ್ಯಂಡ್ ಡೂ ಯುವರ್ ಪಾರ್ಟ್ ಇನ್ ಇಂಪ್ರೂವಿಂಗ್ ಪೀಪಲ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಕೇಳಿದ್ದಾರೆ. ಮತ್ತು ವರ್ಕ್ ಶಿಫ್ಟು ಜನರಲ್, ರೊಟೇಷ್ನಲ್ ಶಿಫ್ಟ್ ಇಲ್ಲ, ಏನಿಲ್ಲ, ಜನರಲ್ ಶಿಫ್ಟ್ ಇರುತ್ತೆ. ವೀಕ್ ಆಫು ಒನ್ ಡೇ ಅಷ್ಟೇ ವೀಕ್ ಆಫ್ ಇರುತ್ತೆ, 2 ಡೇಸ್ ಇರಲ್ಲ. ಯಾಕೆಂದರೆ ಇದು ಇಂಡಿಯನ್ ಕಂಪ್ನಿ ಆಗಿರೋದ್ರಿಂದ ಎಷ್ಟೊಂದು ಇಂಡಿಯನ್ ಕಂಪ್ನೀಲಿ 1 ಡೇ ಅಷ್ಟೇ ಆಫ್ ಇರುತ್ತೆ. ಅಬೌಟ್ ದ ಜಾಬ್ ನೋಡೋದಾದರೆ, ವಿ ಆರ್ ಲುಕಿಂಗ್ ಫಾರ್ ದ ಎಂಥೂಸಿಯಾಸ್ಟಿಕ್ ಇನ್ಸೈಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಟು ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ಜನರೇಟಿಂಗ್ ಸೇಲ್ಸ್ ಇನ್ ಅವರ್ ಕಂಪ್ನಿ. ಅಂದರೆ ಸೇಲ್ಸ್ನ ಜನ್ರೇಟ್ ಮಾಡಬೇಕು, ಅಂದರೆ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಪೀಪಲ್ಗಳ ಜೊತೆ ನಾವು ಅವ್ರನ್ನ ನಮ್ಮ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡೋಂಗೆ ನಾವು ಅಪ್ರೋಚ್ ಮಾಡಬೇಕು ಅಂತ ಹೇಳ್ತವ್ರೆ.
ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಕ್ಲೋಸಿಂಗ್ ಸೇಲ್ಸ್ ಡೀಲ್ಸ್ ಆ್ಯಂಡ್ ಮೇಂಟೈನಿಂಗ್ ಗುಡ್ ಕಸ್ಟಮರ್ ರಿಲೇಷನ್ಶಿಪ್. ಅಂದರೆ ಸೇಲ್ಸ್ ಡೀಲ್ಸ್ ಅಂದರೆ ಒಂದು ಕಸ್ಟಮರ್ಗೆ ಫೋನ್ ಮಾಡಿರ್ತೀವಿ, ಅವ್ರದಿಂದ ಏನು ಡಿಸ್ಕಷನ್ ಆಯಿತು, ಅವ್ರೇನೋ ಇಂಟ್ರೆಸ್ಟೆಡ್ ಬೈಯಾ ಇಲ್ಲ ಇಂಟ್ರೆಸ್ಟ್ ಇಲ್ವಾ ಅವ್ರಿಗೆ ನಮ್ಮ ಪ್ರಾಡಕ್ಟ್ನ ಬೈ ಮಾಡೋಕ್ಕೆ ಅಂತ ಎಲ್ಲ ಸೈಕಲ್ನು ಕ್ಲೋಸ್ ಸ್ಟಾರ್ಟಿಂದ ಎಂಡ್ ಮಾಡೋವರೆಗೂ ಒಬ್ಬರೇ ಪರ್ಸನ್ ಹ್ಯಾಂಡಲ್ ಮಾಡಬೇಕು ಕಸ್ಟಮರ್ನ. ಮತ್ತು ಕಸ್ಟಮರ್ಸ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇಟ್ಕೋಬೇಕು ಅಂತ ಹೇಳ್ತಾರೆ. An effective inside sales executive must be excellent communicator and have a superior people skill. ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ದೇ ಮಸ್ಟ್ ಬಿ ಕಂಫರ್ಟೇಬಲ್ ಪ್ರೆಸೆಂಟಿಂಗ್ ಅವರ್ ಪ್ರಾಡಕ್ಟ್ ಓವರ್ ದ ಫೋನ್, ಇಮೇಲ್, ವಾಟ್ಸಪ್ ಆಸ್ ವೆಲ್ ಆಸ್ ಡೀಲಿಂಗ್ ವಿತ್ ದ ಕಂಪ್ಲೇಂಟ್ಸ್ ಆ್ಯಂಡ್ ಡೌಟ್ಸ್. ಅಂದರೆ ಇವಾಗ ಫೋನ್ ಒಂದು ಹೇಳಿರ್ತೀವಿ ಅಂದ್ಕೊಳ್ಳಿ ಕಸ್ಟಮರ್ಗಳಿಗೆ, ನಾವು ಯಾವ ಥರ ಕಸ್ಟಮರ್ನ ಕಾಂಟ್ಯಾಕ್ಟ್ ಮಾಡೋದು ಅಂದರೆ ಅವರೇ ಆಲ್ರೆಡಿ ನಮ್ಮ ಪ್ರಾಡಕ್ಟ್ ಬಗ್ಗೆ ನೋಡಿರ್ತಾರೆ ಇದು ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಡೀಟೇಲ್ಸ್ ನಮ್ಮ ಹತ್ರ ಇರುತ್ತಲ್ಲ, ಅವಾಗ ಅವ್ರಿಗೆ ಫೋನ್ ಮಾಡಿ ಅಥವಾ ಇಮೇಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಬೇಕು, ಈ ಥರ ಪ್ರಾಡಕ್ಟ್ ಇದೆ ತಗೊಳ್ಳಿ ಅಂತ. ಅವ್ರಿಗೇನಾದ್ರು ಡೌಟ್ಸು ಇಶ್ಯೂಸ್ ಏನಾರು ಇದ್ದರೆ ಅದನ್ನು ಕ್ಲಿಯರ್ ಮಾಡಿ ಕೊಡಬೇಕು ನಾವು. ದ ಗೋಲ್ ಇಸ್ ಟು ಹೆಲ್ಪ್ ಕಂಪ್ನಿ ಗ್ರೋ ಬೈ ಬ್ರಿಂಗಿಂಗ್ ಕಸ್ಟಮರ್ ಆ್ಯಂಡ್ ಡೆವಲಪಿಂಗ್ ಬಿಸ್ನೆಸ್. ಅಂದರೆ ಈ ಕಂಪ್ನಿನ ಸ್ವಲ್ಪ ಗ್ರೋ ಮಾಡಬೇಕು ಮತ್ತು ಬಿಸ್ನೆಸ್ ಗ್ರೋ ಆಗಂಗೆ ನಾವು ನೋಡ್ಕೋಬೇಕು ಅಂತ ಹೇಳೋರೆ. ಇನ್ನು ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ಕಾಂಟ್ಯಾಕ್ಟಿಂಗ್ ಪೊಟೆನ್ಷಿಯಲ್ ಆರ್ ಎಕ್ಸಿಸ್ಟಿಂಗ್ ಕಸ್ಟಮರ್ ಟು ಇನ್ಫಾರ್ಮ್ ಟೀಮ್ ಅಬೌಟ್ ಅವರ್ ಪ್ರಾಡಕ್ಟ್. ಎವ್ರಿ ಮಂತ್ ಎವ್ರಿ ವೀಕ್ ಒಂದು ನ್ಯೂ ಪ್ರಾಡಕ್ಟ್ಸ್ ಬರ್ತಾ ಇರುತ್ತೆ, ಅದನ್ನ ನ್ಯೂ ಕಸ್ಟಮರ್ಗೆ ಹೇಳಬೇಕು. ಇಲ್ಲಾಂದರೆ ಆಲ್ರೆಡಿ ನಮ್ಮ ಜೊತೆ ಕಸ್ಟಮರ್ ಇದ್ದಾರಲ್ಲ, ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಇರ್ತಾರಲ್ಲ, ಅವ್ರಿಗೆ ನಮ್ಮದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು. ಈ ಥರ ಪ್ರಾಡಕ್ಟ್ ಬಂದಿದೆ, ನ್ಯೂ ಪ್ರಾಡಕ್ಟು ಯೂಸ್ ಆಗುತ್ತೆ ತಗೊಳ್ಳಿ ಅಂತ ನಾವು ಪ್ರಾಡಕ್ಟ್ನ ಅವ್ರಿಗೆ ಸೇಲ್ ಮಾಡಬೇಕು ಅಂತ ಹೇಳ್ತಾರೆ. ಆನ್ಸರಿಂಗ್ ಕ್ವಶನ್ ಅಬೌಟ್ ದ ಪ್ರಾಡಕ್ಟ್ಸ್ ಆರ್ ದ ಕಂಪ್ನಿ. ಅವ್ರಿಗೆ ಏನಾದ್ರು ಡೌಟ್ ಇದ್ದರೂ ಅಷ್ಟೇ ಪ್ರಾಡಕ್ಟ್ಸ್ ಬಗ್ಗೆ ಏನೋ ಕಂಪ್ನಿ ಬಗ್ಗೆ ಏನೋ ಡೌಟ್ಸ್ ಇದ್ದರೆ ನಾವು ಅದನ್ನ ಕ್ಲಿಯರ್ ಮಾಡಿ ಕೊಡಬೇಕು. ಮತ್ತು ಆಸ್ಕಿಂಗ್ ಕ್ವಶನ್ ಟು ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ರಿಕ್ವೈರ್ಮೆಂಟ್ ಆ್ಯಂಡ್ ಕ್ಲೋಸ್ ಸೇಲ್ಸ್. ಅಂದರೆ ಆಮೇಲೆ ನಾವೇ ಕೇಳಬೇಕು, ನಾವು ಡೌಟ್ ಇದೆನಾ, ಹೆಂಗೆ ಯೂಸ್ ಮಾಡೋದು ಅಂತ ಎಲ್ಲ ಮಾಡಿ ನಾವು ಕ್ಲೋಸ್ ಸೈಕಲ್ನ ಕಂಪ್ಲೀಟ್ ಮಾಡಬೇಕು, ಕ್ಲೋಸ್ ಮಾಡಬೇಕು ಸೇಲ್ಸ್ ಸೈಕಲ್ನ ಅಂತ ಹೇಳ್ತವ್ರೆ. ಟೇಕ್ ಅಂಡ್ ಪ್ರೊಸೆಸ್ ಆರ್ಡರ್ ಇನ್ ಅಕ್ಯುರೇಟ್ ಮ್ಯಾನರ್. ಈಗ ಆರ್ಡರ್ ಮಾಡಿರ್ತಾರೆ ಅದನ್ನ ಅಕ್ಯುರೇಟ್ ಮ್ಯಾನರಲ್ಲಿ ಅಂದರೆ ಕರೆಕ್ಟಾಗಿ ಯಾರು ಆರ್ಡರ್ ಮಾಡಿರ್ತಾರೆ ಅವ್ರ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿಕೊಂಡು ನಾವು ಪ್ರಾಡಕ್ಟ್ ಟೀಮಿಗೆ ಕೊಡಬೇಕು ಅಂತ ಹೇಳ್ತವ್ರೆ. ಮತ್ತು ಹ್ಯಾಂಡ್ಲಿಂಗ್ ಟು ಪ್ರಿಸರ್ವ್ ದ ಕಂಪ್ನಿ ರೆಪ್ಯುಟೇಷನ್. ಅಂದರೆ ಹೆಂಗೆ ಬೇಕಂಗೆ ಮಾತಾಡಿ ಮತ್ತು ಯಾವುದ್ಯಾವುದೋ ಪ್ರಾಡಕ್ಟ್ನ ಸೇಲ್ ಮಾಡೋಂಗಿಲ್ಲ, ನಮ್ಮ ಈ ಕಂಪ್ನಿ ಪ್ರಾಡಕ್ಟ್ ಅಷ್ಟೇ ಸೇಲ್ಸ್ ಮಾಡಬೇಕು. ಮತ್ತು ಈ ರೆಪ್ಯುಟೇಷನ್ನ ಇದು ಮಾಡಬೇಕು, ಅಂದರೆ ಹಾಳು ಮಾಡೋಂಗಿಲ್ಲ, ಹಾಳು ಮಾಡಿದ್ರೆ ಇಮಿಡಿಯೇಟಾಗಿ ರಿಮೂವ್ ಮಾಡ್ತೀವಿ ಕಂಪ್ನಿಯಿಂದ ಅಂತ ಹೇಳೋರೆ. ಕೀಪ್ ರೆಕಾರ್ಡ್ ಆಫ್ ಕಾಲ್ಸ್ ಆ್ಯಂಡ್ ಸೇಲ್ಸ್ ಆ್ಯಂಡ್ ನಾಟ್ ಯೂಸ್ಫುಲ್ ಇನ್ಫಾರ್ಮೇಷನ್ ಆ್ಯಂಡ್ CRM ಟೂಲ್ಸ್. ಎವ್ರಿಥಿಂಗ್ ನಾವು ಯಾರ ಜೊತೆ ಯಾವ ಕಸ್ಟಮರ್ಸ್ ಜೊತೆ ಮಾತಾಡಿದ್ವಿ, ಏನು ಮಾತಾಡಿದ್ವಿ ಎಲ್ಲನೂ ನಾವು CRM ಟೂಲ್ ಅಂದರೆ ಕಂಪ್ನಿದು ಒಂದು ಟೂಲ್ ಇರುತ್ತೆ, ಅದರಲ್ಲಿ ನಾವು ಇನ್ಫಾರ್ಮೇಷನ್ನ ಡೀಟೇಲಾಗಿ ಎಂತಕ್ಕೆ ರಿಜೆಕ್ಟ್ ತಗೊಳ್ಳಿ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಅಂತ ಎಲ್ಲ ನಾವು ಡೀಟೇಲಾಗಿ ಬರ್ದು ಇಡಬೇಕು CRM ಟೂಲಲ್ಲಿ ಅಂತ ಹೇಳ್ತಾರೆ. ಇನ್ನು ಏನು ರಿಕ್ವೈರ್ಮೆಂಟು ಅಂದರೆ ಏನು ಎಜುಕೇಷನ್ ಬೇಕು ಈ ಕಂಪ್ನಿಗೆ ಜಾಯ್ನ್ ಆಗೋಕ್ಕೆ ಅಂತಂದರೆ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಆಫ್ ಸಕ್ಸಸ್ಫುಲ್ ಮೀಟಿಂಗ್ ಸೇಲ್ಸ್ ಕೋಟ. ಅಂದರೆ ಸೇಲ್ಸ್ನ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತವ್ರೆ. ಗುಡ್ ನಾಲೆಜ್ ಆಫ್ ರಿಲೆವೆಂಟ್ ಪ್ರೋಗ್ರಾಮ್, ಹೆಲ್ತ್ ಸೆಕ್ಟರ್ ಪ್ರಿಫರ್ಡ್ ಆ್ಯಂಡ್ ಟೆಲಿಫೋನ್ ಸಿಸ್ಟಮ್. ಅಂದರೆ ಇದರಲ್ಲಿ ಫೋನಲ್ಲಿ ಮಾತಾಡೋದು ಹೆಂಗೆ ಅಂತ ಸ್ವಲ್ಪ ಗೊತ್ತಿರಬೇಕು, ಮತ್ತು ಹೆಲ್ತ್ ಕೇರ್ ಸ್ವಲ್ಪ ಐಡಿಯಾ ಇರಬೇಕು ಹೆಲ್ತ್ ಸೈಡು ಅಂತ ಹೇಳ್ತಾರೆ. ಮತ್ತು ಎಬಿಲಿಟಿ ಟು ಲರ್ನ್ ಅಬೌಟ್ ದ ಪ್ರಾಡಕ್ಟ್ ಆ್ಯಂಡ್ ಡಿಸ್ಕ್ರೈಬ್ ಎಕ್ಸ್ಪ್ಲೇನ್ ದೆಮ್ ಟು ಪ್ರೊಸ್ಪೆಕ್ಟ್. ಅಂದರೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಫಸ್ಟ್ ನಾವು ತಿಳ್ಕೊಂಡ್ರೆ ಅಲ್ವಾ ಕಸ್ಟಮರ್ಗೆ ತಿಳಿಸೋದು, ನಮಗೆ ಫಸ್ಟ್ ನಾಲೆಡ್ಜ್ ಇರಬೇಕು, ಅದನ್ನ ಫುಲ್ ನಾಲೆಡ್ಜ್ ತೊಗೊಂಡು ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ಎಬಿಲಿಟಿ ಇರಬೇಕು, ಆ ಸ್ಕಿಲ್ಸ್ನ ಕಲ್ತ್ಕೊಳ್ಳೋ ಎಬಿಲಿಟಿ ಇರಬೇಕು ಅಂತ ಕೇಳ್ತವ್ರೆ. ಮತ್ತು ಎಕ್ಸಲೆಂಟ್ ನಾಲೆಡ್ಜ್ ಆಫ್ ಇಂಗ್ಲೀಷು ಕಂಪಲ್ಸರಿ, ಮತ್ತು ಹಿಂದಿ ಆ್ಯಂಡ್ ರೀಜನಲ್ ಲ್ಯಾಂಗ್ವೇಜ್ ಪ್ರಿಫರ್ಡ್. ಇಂಗ್ಲೀಷು ಮ್ಯಾಂಡೇಟರಿ, ಅದ್ರ ಜೊತೆ ನಮಗೆ ಹಿಂದಿ ಅಥವಾ ರೀಜನಲ್ ಸೌತ್ ಇಂಡಿಯನ್ ಆದರೆ ಕನ್ನಡ ಅದೆಲ್ಲ ಇದ್ರೆ ಪ್ರಿಫರ್ಡ್, ಅಂದರೆ ತಗೋತೀವಿ. ಇಂಗ್ಲೀಷ್ ಅಂದರೆ ಅಲ್ಪ ಸ್ವಲ್ಪ ಬಂದು ನಾಟ್ ಫ್ಲೂಯೆಂಟ್ ಇಲ್ಲ ಅಂತ ಅಂದರು, ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಗೊತ್ತು ಅಂತ ಅಂದರೆ ತಗೋತೀವಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೇನು ಇಂಟರ್ಪರ್ಸ್ನಲ್ ಸ್ಕಿಲ್, ವರ್ಕ್ ಅಂಡರ್ ಪ್ರೆಷರು, ಸೇಲ್ಸಲ್ಲಿ ಪ್ರೆಷರೇ ಇದ್ದೇ ಇರುತ್ತೆ. ಸೊ ನಾವು ಅದನ್ನ ತಗೊಂಡು ವರ್ಕ್ ಮಾಡಬೇಕು ಅಂತ ಹೇಳೋ. ನನಗೆ ಪ್ರೆಷರ್ ಅಂತ ಅಂದರೆ ಒಂದೊಂದು ಸಲ ಡೀಲ್ ಜಾಸ್ತಿ ಆದಾಗ ನಾವು ಕಸ್ಟಮರ್ಸ್ ಜೊತೆ ಜಾಸ್ತಿ ಮಾತಾಡಬೇಕಾಗುತ್ತೆ ಅಷ್ಟೇ, ಅದನ್ನೇ ಪ್ರೆಷರ್ ಅಂತ ಹೇಳೋದಿವರು. ಇನ್ನು ಏನು ಔಟ್ಸ್ಟ್ಯಾಂಡಿಂಗ್ ನೆಗೋಷಿಯೇಷನ್ ಸ್ಕಿಲ್ಸ್ ವಿತ್ ಎಬಿಲಿಟಿ ಟು ರಿಸಾಲ್ವ್ ಇಶ್ಯೂ ಆ್ಯಂಡ್ ಅಡ್ರೆಸ್ ಕಂಪ್ಲೇಂಟ್. ಅಂದರೆ ಕಸ್ಟಮರ್ ಏನಾರ ಇಶ್ಯೂಸ್ ಕೇಳಿದ್ರೆ ಅವ್ರಿಗೆ ನಾವು
ಒಂದು ಅಕ್ಯುರೇಟ್ ಸೊಲ್ಯೂಷನ್ ಕೊಡಬೇಕು. ಯಾವುದ್ಯಾವುದೋ ಸೊಲ್ಯೂಷನ್ ಕೊಟ್ಟು ಅವ್ರಿಗೆ ಸಿಟ್ಟು ಮಾಡೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ಇಷ್ಟೇ ರಿಕ್ವೈರ್ಮೆಂಟ್, ಯಾವುದೇ ಎಜುಕೇಷನ್ ರಿಕ್ವೈರ್ಮೆಂಟ್ ಕೇಳಿಲ್ಲ, ಏನೋ ಡಿಗ್ರಿ ಯಾವುದೇ ರೀತಿ ಏನೂ ಕೇಳಿಲ್ಲ. ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಸೊ ಇವಾಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡ್ಕೊಂಬರೋಣ. ಕೊಟ್ಟಿರೋ ಫಸ್ಟ್ ಲಿಂಕ್ ಓಪನ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ನೋಡಿ ಇಲ್ಲಿ ಟ್ವಿನ್ನು ಇನ್ಸೈಡ್ ಸೇಲ್ಸ್ ಸ್ಪೆಷಲಿಸ್ಟು, ಇಲ್ಲಿ ಅಪ್ಲೈ ಕೊಡೋಣ. ಇವಾಗ ಇಲ್ಲಿ ನಮ್ಮದು ಫಸ್ಟ್ ನೇಮ್ ಕೇಳ್ತಿದ್ದಾರೆ, ಲಾಸ್ಟ್ ನೇಮು ಮತ್ತು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು, ಮತ್ತು ಇಲ್ಲಿ ನಮ್ಮದು ರೆಸ್ಯೂಮೆನ ಅಟ್ಯಾಚ್ ಮಾಡಬೇಕು. ನಮ್ಮದು ಯಾವುದಾದ್ರು ಡಿಗ್ರಿ ಆಗಿದ್ದರೆ ಯಾವುದು ಆಗಿದೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅಸೋಸಿಯೇಟ್ ಡಿಗ್ರಿನ, ಬ್ಯಾಚುಲರ್ಸ್ ಡಿಗ್ರಿನ ಏನು ಅಂತ. ನೆಕ್ಸ್ಟ್ ಇಲ್ಲಿ ಲಿಂಕ್ಡಿನ್ ಪ್ರೊಫೈಲ್ದು ಲಿಂಕ್ ಇದ್ರೆಲ್ಲ ಹಾಕಿ, ಇಲ್ಲಾಂದರೆ ಇದೇನು ಮ್ಯಾಂಡೇಟರಿ ಅಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ವೆಬ್ಸೈಟ್ ಅಂದರೆ ಯಾವುದಾದ್ರೂ ನಿಮ್ಮದೇ ಓನಾಗಿ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ಟಾದ್ಮೇಲೆ ಇಲ್ಲಿ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಅಂತ ಬರುತ್ತೆ. ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ರಿಸೀವ್ಡ್, ಆಲ್ ಅಪ್ಲಿಕೇಶನ್ ಆರ್ ಪರ್ಸ್ನಲಿ ರಿವ್ಯೂಡ್ ಬೈ ಅವರ್ ಹೈರಿಂಗ್ ಟೀಮ್, ವಿ ವಿಲ್ ಬಿ ಇನ್ ಟಚ್ ಆಸ್ ಸೂನ್ ಆಸ್ ಪಾಸಿಬಲ್ ವಿತ್ ಅಪ್ಡೇಟ್. ಅಂದರೆ ನಾವು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅಪ್ಡೇಟ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಒಂದು ಸಲ ಮೇಲ್ ಚೆಕ್ ಮಾಡ್ಕೊಳ್ಳಿ ಎಲ್ರೂ. ಇದು ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ, ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಅಪ್ಲೈ ಮಾಡಿ, ಮತ್ತು ನೀಡ್ ಇರೋರು ಮತ್ತು ಎಲಿಜಿಬಲ್ ಇರೋರೆಲ್ಲ ಅಪ್ಲೈ ಮಾಡಿ ಜಾಬ್ಗೆ. ಇವಾಗ ಇನ್ನೊಂದು ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ. ಇದು ಲೀಪ್ ಅಂತ, ಇದು ಇಂಟರ್ನ್ಯಾಷನಲ್ ಸೇಲ್ಸ್ ಸ್ಪೆಷಲಿಸ್ಟ್ ಕೈಯಾರು ಮಾಡ್ತಿದ್ದಾರೆ. ಇದು ಬ್ಯಾಂಗ್ಳೂರು ಲೊಕೇಶನ್, ಆನ್ ಸೈಟೇ ಇರೋದು. ಇದು ವರ್ಕ್ ಫ್ರಮ್ ಹೋಮ್ ಅಲ್ಲ, ಕಂಪ್ನಿಗೆ ಹೋಗಿ ಮಾಡೋದು. ಸೊ ಇದರಲ್ಲಿ ಏನು ರಿಕ್ವೈರ್ಮೆಂಟು, ಇದಕ್ಕೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಇವರು ಯಾವುದು ಇಂಟರ್ನ್ಯಾಷನಲ್ ಸೇಲ್ಸ್ ಸ್ಪೆಷಲಿಸ್ಟು, ಬ್ಯಾಂಗ್ಳೂರು ಲೊಕೇಶನು, ಆನ್ ಸೈಟು. ಸೊ ಏನು ಅಬೌಟ್ ದ ರೋಲ್ ಕೊಟ್ಟಿದ್ದಾರೆ. ಇದು ಬ್ಯಾಂಗ್ಳೂರು ಲೊಕೇಶನ್ ಎಲ್ಲಿ ಅಂದರೆ HSR ಲೇಔಟ್ ಬೆಂಗಳೂರಲ್ಲಿರೋದು ಇದು ಕಂಪ್ನಿ. ಸೊ ಇಲ್ಲಿಗೆ ಹೋಗಿ ವರ್ಕ್ ಮಾಡಬೇಕಾಗುತ್ತೆ ನಾವು ಸೆಲೆಕ್ಟ್ ಆದರೆ. ಅಬೌಟ್ ದ ರೋಲ್ ನೋಡೋದಾದರೆ, ಆಸ್ ಎ ಇಂಟರ್ನ್ಯಾಷನಲ್ ಸೇಲ್ಸ್ ಸ್ಪೆಷಲಿಸ್ಟ್ ಅಟ್ ಲೀಪ್, ಯುವರ್ ಪ್ರೈಮರಿ ಆಬ್ಜೆಕ್ಟ್ ವಿಲ್ ಬಿ ಡ್ರೈವ್ ಕಾನ್ವರ್ಸೇಷನ್ ವಿತ್ ಅವರ್ ಲೀಡ್ ಪೈಪ್ಲೈನ್ ಥ್ರೂ ದ ಪ್ರೊಆಕ್ಟಿವ್ ಫೋನ್ ಔಟ್ರೀಚ್. ಅಂದರೆ ಫೋನಲ್ಲಿ ಅಂದರೆ ಇವ್ರದ್ದು ಕಸ್ಟಮರ್ಸು ಮತ್ತು ಲೀಡ್ಗಳ ಜೊತೆ ನಾವು ಇಬ್ಬರೂ ಕಸ್ಟಮರ್ಸ್ ಜೊತೆ ಮಾತಾಡಬೇಕು, ಮತ್ತು ಲೀಡ್ಗಳು ಇರ್ತಾರಲ್ಲ ಈಗ ಮ್ಯಾನೇಜ್ಮೆಂಟಲ್ಲಿ ಯಾವ ಥರ ಸೇಲ್ಸ್ ಆಗ್ತಿದೆ ಅಂತ ಅವ್ರ ಜೊತೆನೂ ಇಬ್ಬರ ಜೊತೆನೂ ನಾವು ಫೋನಲ್ಲಿ ಮಾತಾಡಬೇಕು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಯಾವ ಥರ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಪಿಚ್ಚಿಂಗ್ ಲೀಪ್ಸ್ ಕಾಲರ್ಸ್, ಕಂಪರೇಟಿವ್ ಆಫರಿಂಗ್ಸ್ ಇನ್ಕ್ಲೂಡಿಂಗ್ ಕೌನ್ಸಿಲಿಂಗ್, ಸ್ಯಾಟ್ ಪ್ರಿಪ್ರೇಷನ್, ವೀಸಾ ಸರ್ವಿಸ್ ಆ್ಯಂಡ್ ಮೋರ್. ಅಂದರೆ ಇದು ಇಂಟರ್ನ್ಯಾಷನಲ್ ಸೇಲ್ಸ್ ಅಂದರೆ ಈಗ ಇಂಡಿಯಾದಲ್ಲಿ ಇಟ್ಕೊಂಡು ಬೇರೆ ಕಂಟ್ರಿಗೆ ಓದೋಕೆ ಹೋಗ್ತಾ ಇರ್ತಾರಲ್ಲ, ಸೊ ಅವ್ರಿಗೆ ನಾವು ಕೌನ್ಸಿಲಿಂಗ್ ತೊಗೋಬೇಕು. ಯಾವ್ಯಾವ ಥರ ವೀಸಾ ಸರ್ವಿಸ್ದು, ಅಲ್ಲಿ ಪ್ರಿಪ್ರೇಷನ್ ಹೆಂಗಿರುತ್ತೆ, ಮತ್ತು ಇನ್ಕ್ಲೂಡಿಂಗ್ ಕೌನ್ಸಿಲಿಂಗು, ಸ್ಯಾಟು ಅಂದರೆ ಎಕ್ಸಾಮ್ ಇರುತ್ತಲ್ಲ ಬಿಫೋರು ಬೇರೆ ಕಂಪ್ನಿಗೆ ಹೋಗೋಕ್ಕೂ ಮುಂಚೆ, ಅದ್ರ ಬಗ್ಗೆ ಎಲ್ಲ ಐಡಿಯಾ ಕೊಡಬೇಕು ನಾವು. ಆ ಥರ ಟ್ರೈನ್ ಮಾಡೋ ಕಂಪ್ನಿ ಇದು. ಸೊ ಅದ್ರ ಬಗ್ಗೆ ನಾವು ನಾಲೆಡ್ಜ್ ಕೊಡಬೇಕು ಕಸ್ಟಮರ್ಸ್ಗಳಿಗೆ ಅಂತ ಹೇಳ್ತವ್ರೆ. ಇಲ್ಲಿ ನಮಗೆ ಕಸ್ಟಮರ್ ಬಂದ್ಬಿಟ್ಟು ಸ್ಟೂಡೆಂಟ್ಸ್, ಅಂದರೆ ಅವ್ರು ಅಬ್ರಾಡ್ಗೆಲ್ಲ ಹೋಗಿ ಸ್ಟಡಿ ಮಾಡ್ತಿರ್ತಾರಲ್ಲ ಆ ಸ್ಟೂಡೆಂಟ್ ಜೊತೆ ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ದ ಕ್ಯಾರೆಕ್ಟರ್ ಫಾರ್ ದಿಸ್ ರೋಲ್ ವಿಲ್ ಇನ್ಕ್ಲೂಡ್ ಅಂದರೆ ಮಾಮೂಲಿ ಫೋನ್ ಕಾಲ್ ಜೊತೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕು, ಯಾವ ಥರ ಅಪ್ಲೈ ಮಾಡೋದು, ಕೌನ್ಸಿಲಿಂಗ್ ತೊಗೋಬೇಕು, ಯಾವ ಜಾಬ್ಗೆ ಹೋಗ್ತಿದ್ದಾರೆ, ಯಾವ ಎಜುಕೇಷನ್ಗೆ ಅಂತ, ಮತ್ತು ಇನ್ನೇನೋ ವೇರಿಯಸ್ ಆಫರಿಂಗ್ ಇನ್ಕ್ಲೂಡ್ ಕೌನ್ಸಿಲಿಂಗ್, ಸ್ಯಾಟ್, ವೀಸಾ ಸರ್ವಿಸ್, ಇದ್ರ ಬಗ್ಗೆ ನಮ್ಮದು ಏನೇನು ಸರ್ವಿಸ್ ಇದೆ ಅವ್ರಿಗೆ ಎಲ್ಲ ಇನ್ಫಾರ್ಮೇಷನ್ ಕೊಡಬೇಕು. ಈ ಥರ ಇನ್ಫಾರ್ಮೇಷನ್ನು ಈ ಥರ ಆಫರ್ ಮಾಡ್ತಾಯಿದ್ದೀವಿ, ನೀವು ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಿ ಅಂತ. ಮತ್ತು ಕೋಆರ್ಡಿನೇಟ್ ವಿತ್ ಇಂಟರ್ನಲ್ ಟೀಮ್, ಕೌನ್ಸ್ಲರ್, ಆಪರೇಷನ್, ಪ್ರಾಡಕ್ಟ್ ಇಫ್ ನೀಡ್ ಟು ಡ್ರೈವ್ ದ ಕಾನ್ವರ್ಸೇಷನ್. ಅಂದರೆ ಈಗ ಬೇರೆ ಬೇರೆ ಟೀಮ್, ನಮ್ಮದು ಇಲ್ಲಿ ಸೇಲ್ಸು, ಇಲ್ಲಿ ಬೇರೆ ಬೇರೆ ಟೀಮ್, ಕೌನ್ಸ್ಲರ್ ಬೇರೆ ಇರ್ತಾರೆ, ಅಂದರೆ ಕೌನ್ಸ್ಲಿಂಗ್ ಮಾಡೋಕ್ಕೇ ಬೇರೆ ಜನ ಇರ್ತಾರೆ, ಮತ್ತು ಆಪರೇಷನ್ನು, ಪ್ರಾಡಕ್ಟು, ಆ ಟೀಮವ್ರ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಮತ್ತು ಐಡಿಯಲ್ ಪರ್ಸನ್ ವುಡ್ ಬಿ, ಯಾವ ಪರ್ಸನ್ ಯಾವ ಥರ ನೋಡ್ತವ್ರೆ ಅಂದರೆ ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬೋತ್ ಕ್ಯಾನ್ ಅಪ್ಲೈ ಅಂತೆ. ಸೊ ಆಮೇಲೆ ಶುಡ್ ಬಿ ಟೆಕ್ ಸ್ಯಾವಿ, ಏಜೆನ್ಸಿ ಆ್ಯಂಡ್ ರಿಸಲ್ಟ್ ಓರಿಯೆಂಟೆಡ್, ಅಂದರೆ ಟೆಕ್ನಿಕಲ್ ಸ್ಕಿಲ್ಸ್ ಸ್ವಲ್ಪ ಇರಬೇಕು, ಮತ್ತು ರಿಸಲ್ಟ್ ಓರಿಯೆಂಟೆಡ್ ಪರ್ಸನ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಸ್ಟ್ರಾಂಗ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಟು ಕೋಆರ್ಡಿನೇಟ್ ಎಫೆಕ್ಟ್ಲಿ ವಿತ್ ಅ ಕೌನ್ಸಲರ್ ಆ್ಯಂಡ್ ಇಂಟರ್ನಲ್ ಟೀಮ್. ಅಂದರೆ ಇಂಟರ್ಪರ್ಸ್ನಲ್ ಅಂತಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು, ಮತ್ತು ಆ್ಯಟಿಟ್ಯೂಡ್ ಚೆನ್ನಾಗಿರಬೇಕು, ಮಾತಾಡೋದು ಆ ಥರ ಇದ್ದರೆ ಕೌನ್ಸ್ಲಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ಬೇರೆ ಬೇರೆ ಟೀಮವ್ರ ಜೊತೆ ಕೋಆರ್ಡಿನೇಟ್ ಮಾಡಬೇಕು, ಅಂದರೆ ಒಳ್ಳೆಯ ರಿಲೇಷನ್ಶಿಪ್ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ.
ಇಲ್ಲೂ ಅಷ್ಟೇ ಯಾವುದೇ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ, ಏನಿಲ್ಲ, ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದೆ ಸಾಕು ಅಂತ ಹೇಳಿದ್ದಾರೆ. ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಇವಾಗ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಜಾಬ್ಗೆ. ಸೆಕೆಂಡ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಥರ ಕರ್ಕೊಂಡು ಹೋಗುತ್ತೆ ನೋಡಿ. ಸಬ್ಮಿಟ್ ಅಪ್ಲಿಕೇಶನ್ ಅಂತ ಬರ್ತಿದೆ. ಇಲ್ಲಿ ಫಸ್ಟ್ ನೇಮು, ಇಲ್ಲೂ ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು, ಯಾವ್ದಾರ ಸೋಷಿಯಲ್ ನೆಟ್ವರ್ಕ್ ಇದ್ದರೆ ಹಾಕೋಬೋದು. ಹೌ ಮೆನಿ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಟು ಹ್ಯಾವ್ ಇನ್ ಸೇಲ್ ಅಂತ ಕೇಳ್ತಿದೆ. ಸೊ ಎಷ್ಟು ಇಯರ್ ಫ್ರೆಷರ್ ಆಗಿದೆ 0 ಅಂತ ಹಾಕ್ಕೊಳ್ಳಿ. ವಾಟ್ ಈಸ್ ಯುವರ್ ಕರೆಂಟ್ ಇನ್ ಆ್ಯಂಡ್ ಸ್ಯಾಲ್ರಿ ಅಂತ ಕೇಳ್ತಿದ್ದೆ, ಎಷ್ಟಿದ್ರೆ ಅಷ್ಟು ಹಾಕ್ಕೊಳ್ಳಿ. ಅವ್ರಿಗೆ ಕಂಫರ್ಟೇಬಲ್ ಟು ವರ್ಕ್ ವಿತ್ ವರ್ಕ್ ಫ್ರಮ್ ಆಫೀಸ್ ಇದು, ಎಸ್ ಅಂತ ಹಾಕ್ಕೊಳ್ಳಿ. ನೋಟಿಸ್ ಪೀರಿಯಡ್ ಎಷ್ಟು ಅಂತ ಕೇಳ್ತಿದ್ದಾರೆ, ಅದೆಲ್ಲ ಹಾಕ್ಬಿಟ್ಟು ಇಲ್ಲಿ ಐ ಆಮ್ ನಾಟ್ ರೋಬೋಟ್ ಅಂತ ಹಾಕ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ಇಲ್ಲಿ ಯಾವ ರೆಸ್ಯೂಮೆ ಏನೂ ಕೇಳಿಲ್ಲ. ಸೊ ಬೇಗ ಇಲ್ಲಿ ಅಪ್ಲೈ ವಿತ್ ರೆಸ್ಯೂಮೆ, ಇಲ್ಲಿ ಅಪ್ಲೈ ವಿತ್ ರೆಸ್ಯೂಮೆ ಇದೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ ಜಾಬ್ಗೆ. ನಾನು 2 ಜಾಬ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಜಾಬ್ಗೆ 2 ಜಾಬ್ಗೂ ಅಪ್ಲೈ ಮಾಡಿ, ಏಕೆಂದರೆ ಯಾವುದೇ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ, ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಇವಾಗ ಹೌಸ್ ವೈಫ್ಗಳಾಗಲಿ ಇದು ಏನು ರಿಕ್ವೈರ್ಮೆಂಟ್ ಅಂತೂ ಎಜುಕೇಷನಲ್ಲಂತೂ ಕೇಳೇ ಇಲ್ಲ. ಸೊ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.